ಇವತ್ತೆಲ್ಲ ನಾಳೆ ನನ್ನ ದೇವರು ಕೈ ಹಿಡಿತಾನೆ ಅಂತ ಒಂದು ಬಲವಾದ ನಂಬಿಕೆ ನಮ್ಮ ಪೂರ್ವಜರ ಕಾಲದಿಂದಲೂ ಬಂದಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಷ್ಟ ಬಂದ್ರೆ ದೇವರು ನಮ್ಮನ್ನು ಕಾಪಾಡಪ್ಪ ಅಂತ ನಾವು ಕೈ ಮುಗಿದ್ವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆ ದೇವರುಗಳು, ನಮ್ಮ ಮನೆ ದೇವರು ಯಾರಿರ್ತಾರೆ ಆ ದೇವರು ನಮ್ಮನ್ನು ಕಾಪಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ. ನಾವು ಈ ದೇವರು ಮಾಡೋದ್ರ ಜೊತೆಗೆ ನಮ್ಮ ಪ್ರಯತ್ನಗಳು ಕೂಡ ಇರಬೇಕು. ದೇವರಿದ್ದಾರೆ ಅಂತಂದು ಹೇಳಿ ನಾವು ಸುಮ್ಮನೆ ಮನೆ ಕೂತ್ಕೊಂಡ್ರೆ ನಮ್ಗೆ ಏನೂ ಆಗಲ್ಲ. ವ್ಯವಸಾಯ ಮಾಡೋದಿರ್ಬೋದು, ಮತ್ತೆ ಗದ್ದೆ ಹೊಡೆಯೋದೇ ಇರ್ಬೋದು, ಮಡಿಕೆ ಹೊಡೆಯೋದು, ನಮ್ಮ ಕೆಲಸ ನಾವು ಮಾಡ್ತಾ ಹೋದಾಗ ನಮ್ಮ ಶ್ರಮದಲ್ಲಿ ಆ ದೇವರು ಬಂದು ನಮಗೆ ಒಂದು ಆಸರೆ ಆಗ್ತಾರೆ ಅನ್ನೋದು ನನ್ನ ಒಂದು ಭಾವನೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತೆಲ್ಲ ಗೋಲ್ರಟ್ಟಿಗಳನ್ನ ಕಂದಾಯ ಗ್ರಾಮಗಳಾಗಿ ನಮ್ಮ ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಇನ್ನು ಯಾವಾದ್ರೂ ನಿಮ್ ಗೋಲ್ರಟ್ಟಿಗಳು ಕಂದಾಯ ಗ್ರಾಮಗಳಿಂದ ಬಿಟ್ಟು ಹೋಗಿದ್ರೆ ಇಲ್ಲಿ ನಮ್ಮ ಶಾಸಕರಾಗಿರ್ತಂತ ರಘುಮೂರ್ತಣ್ಣವ್ರ ಗಮನಕ್ಕೆ ತಗೊಂಬರ್ರಿ, ಇಲ್ಲ ನಮ್ಮ ಶಿವಣ್ಣವ್ರ ಗಮನಕ್ಕೆ ತಗೊಂಬರ್ರಿ, ನಮ್ಮ ಈ ಗ್ರಾಮದ ಮುಖಂಡ ನಮ್ಮ ಮಾಲಿಂಗಪ್ಪ, ಇನ್ಯಾರದ ಮುಖಂಡರು, ಯಾವುದೇ ಪಕ್ಷ ಇರ್ಬೋದು, ಇಲ್ಲಿ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರದ ಸವಲತ್ತುಗಳನ್ನ ನಾವೆಲ್ಲ ಏನ್ ಹಿಂದುಳಿದಂತ ಜಾತಿಗಳಿದೀವಿ ನಾವೆಲ್ಲ ಪಡಿಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಆ ಒಂದು ಕಾಟಮಲಿಂಗೇಶ್ವರ ಸ್ವಾಮಿ ನಿಮ್ಗೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಂತ